ನೋಡಪ್ಪ ನೋಡಪ್ಪ, ನೀನು ನನ್ನ ಹತ್ರನೇ ಇದ್ಕೊಂಡು ನಿಧಾನವಾಗಿ ಬಾ. ರಾಧಿ ಮಾಕು ಇವರ ಆಭರಣಗಳೆಲ್ಲ ಮಾಕುವಿನ ಪಲ್ಲಕ್ಕಿಗಳಲ್ಲಿವೆ. ಜೋಪಾನ, ಜೋಪಾನ ಜೋಪಾನ. ಇದನ್ನು ಕೇಳಿ ಬ್ರಹ್ಮಚಾರಿಗಳು ಜಾಗೃತರಾದರು. ಪಲ್ಲಕ್ಕಿ ಹೊರು ಜನರ ಮುಖ್ಯಸ್ಥನನ್ನ ಗುಟ್ಟ ಕರೀತಾರೆ ಬ್ರಹ್ಮಚಾರಿಗಳು. ಕರೆದು ಬ್ರಹ್ಮಚಾರಿಗಳು ಹೇಳ್ತಿದ್ದಾರೆ, ಶ್ರೀಮಾತೆಯವರು ಯಾಕೋ ಹೆದರ್ಕೋತಾ ಇದ್ದಾರೆ. ನೀವೆಲ್ಲ ಸ್ವಲ್ಪ ಎಚ್ಚರಿಕೆಯಿಂದಿರ್ಬೇಕಪ್ಪ. ಅದು ಆ ವಿಷ್ಣುಪುರುವಿನ ಕಾಡಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದಿರಬೇಕು. ಅದಕ್ಕೆ ಆ ಮುಖ್ಯಸ್ಥ, ಏನ್ ಹೆದರಿಕೆ ಇಲ್ಲ ಸ್ವಾಮಿ, ನಾವು 32 ಜನ ಇದ್ದೀವಿ. ಪಲ್ಲಕ್ಕಿ ಕೆಳಗೆ ಪ್ರತಿಯೊಬ್ಬಂಗೂ ಒಂದೊಂದು ದೊಡ್ಡ ದೋಣೆ ಇದೆ. ನೀವೇನು ಹೆದರ್ಕೋಬೇಡಿ. ಅಂತೂ ಶ್ರೀಮಾತೆಯವರನ್ನು ಕರ್ಕೊಂಡು ಹೋಗೋಕೆ ಒಳ್ಳೆ ಭರ್ಜರಿ ವ್ಯವಸ್ಥೆನೇ ಆಗಿದೆ. ಹೋಗ್ತಾ ಇರುವಾಗ ದಾರಿಯಲ್ಲಿ ಜೈಪುರನ ತಲುಪಿದಾಗ ನಾನು ಪಲ್ಲಕ್ಕಿಗಳನ್ನ ಇಳಿಸುವಂತೆ ಹೇಳಿದೆ. ಕಳೆದ ಸಲ ನಾನು ಜೈರಾಮ್ ಬಾಟಿಗೆ ಬರ್ತಿದ್ದಾಗ ಆಶ್ರಯ ಪಡೆದು ಅಡಿಗೆ ಮಾಡಿಕೊಂಡಿದ್ದ ಒಂದು ಗುಡಿಸಲು ಅದು. ಅದನ್ನ ನೋಡಿ ನನ್ನ ಮುಖದಲ್ಲಿ ಮುಗುಳ್ನಗೆ ಮೂಡ್ತು. ಆದರೆ ಈಗ ಅದು ಹೆಚ್ಚು ಕಡಿಮೆ ಮುರಿದೋಗಿತ್ತು. ನಾನು ಅದರ ಹತ್ರ ಇದ್ದ ಒಂದು ಮರದ ನೆರಳಿನಲ್ಲಿ ಕಂಬಳಿ ಹಾರಿಸ್ಕೊಂಡು ಕುಳಿತುಕೊಂಡೆ. 2 ರೂಪಾಯಿಗೆ ಪೂರಿ ತರಿಸಿ ಪಲ್ಲಕ್ಕಿನ ಹೊರೂರಿಗೆಲ್ಲಾನು ಹಂಚಿದೆ. ಮಾಕುವಿನ ಮಗುಗೆ ಹಾಲು ಕಾಯಿಸ್ಕೊಟ್ಟೆ. ನಂತರ ಅಲ್ಲೇ ಹತ್ತಿರದಲ್ಲಿದ್ದ ಕೆರೆಗೆ ಹೋಗಿ ಕೈಕಾಲು ಮುಖ ತೊಳೆದು ನಾನು ಒಂದಿಷ್ಟು ಪುರಿನೂ ತಿಂದೆ. ಉಪಹಾರ ಮುಗಿದ ಕೂಡಲೇ ಎಲ್ಲರೂ ಪ್ರಯಾಣ ಮುಂದುವರಿಸಿದ್ರು. ಜೈಪುರದಿಂದ ವಿಷ್ಣುಪುರಕ್ಕೆ 8 ಮೈಲಿ ರಸ್ತೆ. ಒತ್ತಾದ ಕಾಡು. ಆ ಕಾಡಿನ ಮೂಲಕ ಬರಬೇಕು. ಆ ದಾರಿಲಿ ಹಗಲು ಹೊತ್ತು ಓಡಾಡೋಕ್ಕೂ ಕೂಡ ಜನ ಹೆದರ್ತಾ ಇದ್ರು. ಅಂತಹ ದಟ್ಟವಾದ ಕಾಡು. ಶ್ರೀಮಾತೆಯವರ ಪ್ರಯಾಣ ಕ್ಷೇಮವಾಗಿ ನಡೀತು. ಅಪರಾಹ್ನ 2 ಗಂಟೆಗೆ ಎಲ್ಲರೂ ವಿಷ್ಣುಪುರ ತಲುಪಿದ್ರು. ಶ್ರೀಮಾತೆ ಪ್ರತಿದಿನದ ಹಾಗೆ ಭಕ್ತನಾದ ಸುರೇಶ್ವರ ಸೇನನ್ ಮನೆಯಲ್ಲಿ ತಂಗಿದ್ರು. ಸ್ವಾಮಿ ಆತ್ಮ ಪ್ರಕಾಶಾನಂದರು ಮಿಕ್ಕದವರು ಎತ್ತಿನ ಗಾಡಿಗಳಲ್ಲಿ ಹೊರಟು ಮೊದಲೇ ಅಲ್ಲಿ ಬಂದು ಸೇರಿದ್ರು. ಆದರೆ ಪ್ರತಿ ಸರಿ ಬಂದಾಗ ಸುರೇಶ್ವರ ಅಲ್ಲಿರ್ತಿದ್ದ. ಆದರೆ ಈಗ ಅವನಿಲ್ಲ. ಕೆಲವು ತಿಂಗಳ ಹಿಂದೆ ಅಷ್ಟೇ ತೀರ್ಕೊಂಡಿದ್ದ. ಆ ಸುರೇಶ್ವರನ ನೆನಪು ಶ್ರೀಮಾತೆಯವರ ಮನಸ್ಸಿಗೆ ಮತ್ತೆ ಮತ್ತೆ ಬರ್ತಾ ಇದೆ.
ಆಹಾ, ನಾನು ಇಲ್ಲಿಗೆ ಬಂದಾಗ ಅವನು ಯಾವಾಗಲೂ ಕೈ ಜೋಡಿಸ್ಕೊಂಡು ಅಲ್ಲೇ ಕೆಳಗೆ ನಿಂತಿರ್ತಾ ಇದ್ದ. ಜಗಲಿ ಮೇಲೆ ಕೂಡ ಹತ್ತುತ್ತಿರ್ಲಿಲ್ಲ ಅವನು. ಆತನ ಭಕ್ತಿ ಅಷ್ಟಿಷ್ಟಲ್ಲ. ಸುರೇಶ್ವರನ ಎರಡನೇ ಗಿರೀಶನು ಅನ್ನುವಂತಿದ್ದ ಅವನು. ಶ್ರೀಮಾತೆಯವರ ತಂಡದವರೆಲ್ಲ ಮಾರನೇ ದಿನ ವಿಷ್ಣುಪುರದಲ್ಲೇ ಉಳ್ಕೊಂಡ್ರು. ಅದರ ಮಾರನೇ ದಿನ ರೈಲು ಮಾರ್ಗವಾಗಿ ಕಲ್ಕತ್ತಾಕ್ಕೆ ಹೊರಟಿದ್ದಾರೆ. ಫೆಬ್ರವರಿ 27 ಶುಕ್ರವಾರ ಬೆಳಗ್ಗೆ 9 ಗಂಟೆ ಹೊತ್ತಿಗೆ ಶ್ರೀಮಾತೆ ಕಲ್ಕತ್ತಾದ ಉದ್ಬೋಧನಕ್ಕೆ ಬಂದು ತಲುಪಿದ್ದಾರೆ. ಶ್ರೀಮಾತೆಯವರನ್ನ ಗೋಲಾಪ್ಮ, ಯೋಗಿನ್ಮ ನೋಡ್ತಾ ಇದ್ದಾರೆ. ಅವರಿಗೆ ದುಃಖ, ಆಶ್ಚರ್ಯ ತಡೆಯೋಕ್ಕಾಗ್ತಾ ಇಲ್ಲ. ಶ್ರೀಮಾತೆಯವರನ್ನ ನೋಡಿ ಅವ್ರ ಜೊತೆಯಲ್ಲಿದ್ದವರನ್ನ ಕೇಳ್ತಾ ಇದ್ದಾರೆ. ಗೋಲಾಪ್ಮ ಮತ್ತು ಯೋಗಿನ್ಮ, ಏನಿದು? ಇದೆಂತದು? ನೀವಿದೆಂತ ಶ್ರೀಮಾತೆನ ಕರ್ಕೊಂಡು ಬಂದಿದ್ದೀರಿ? ಹೇಗೆ ಸ್ವರ್ಗ ಹೋಗ್ಬಿಟ್ಟಿದ್ದಾರೆ. ಮುಖಚರ್ಯೆ ಕಪ್ಪಾಗ್ಬಿಟ್ಟಿದೆ. ಏನಪ್ಪ ಇದು? ಬರೀ ಎಲುಬು ಚರ್ಮಗಳ ಹಂದ್ರನ ಕರ್ಕೊಂಬಂದು ಶ್ರೀಮಾತೆ ಅಂತಿದಿರಲ್ಲ. ಅವರ ದೇಹ ಸ್ಥಿತಿ ಇಷ್ಟು ಮಟ್ಟಿಗೆ ಕೆಟ್ಟಿದೆ ಅಂತ ಊಹಿಸಕ್ಕೂ ನಮಗೆ ಸಾಧ್ಯ ಇಲ್ಲ. ಊಹಿಸಕ್ಕೂ ಆಗ್ತಾ ಇಲ್ಲ. ಮಾರನೇ ದಿನನೇ ಸ್ವಾಮಿ ಶಾರದಾನಂದರು ಹೋಮಿಯೋಪತಿ ಡಾಕ್ಟರಾದ ಕಂಜಿಲಾಲನ್ನ ಕರೆಸ್ತಾರೆ. ಕಲ್ಕತ್ತಾಗೆ ಬಂದಾಗ ಶ್ರೀಮಾತೆಯವರಿಗೆ ಜ್ವರ ಇತ್ತು. ಕಂಜಿಲಾಲ್ 4 ದಿನ ಚಿಕಿತ್ಸೆ ನೀಡಿದ್ರು. ಜ್ವರ ಬಿಡ್ತು. ಎಲ್ಲ ಸಮಾಧಾನ ಪಟ್ಕೊಂಡ್ರು. ಆದ್ರೆ ಎಲ್ಲರೂ ಸಮಾಧಾನದ ಉಸಿರು ಬಿಡುವಷ್ಟರಲ್ಲೇ ಮತ್ತೆರಡೇ ದಿನ ಪುನಃ ಜ್ವರ ಕಾಣಿಸಿಕೊಂಡಿದೆ. 100 ಡಿಗ್ರಿ ಜ್ವರ. ಪುನಃ ಕಂಜಿಲಾಲ್ ಚಿಕಿತ್ಸೆ ಮಾಡ್ದ. ಆದ್ರೆ ಈ ಸಲ ಜ್ವರ ಜಗ್ಲಿಲ್ಲ. ಸುಮಾರು 6-7 ದಿನ ಚಿಕಿತ್ಸೆ ಮಾಡಿದ್ರು ಗುಣ ಆಗ್ಲಿಲ್ಲ. ಇಲ್ಲಿಗೆ ಕಂಜಿಲಾಲನ ಸರ್ದಿ ಮುಗೀತು. ಪಂಡಿತ ಶ್ಯಾಮದಾಸ್ ವಾಚಸ್ಪತಿ ಅಂತಕ್ಕಂಥ ಆಯುರ್ವೇದ ವೈದ್ಯರನ್ನು ಕರೆಸಿದ್ರು. ಮಾರ್ಚ್ 13 ಆತನ ಚಿಕಿತ್ಸೆ ಪ್ರಾರಂಭ ಆಗತ್ತೆ. 1 ವಾರದಲ್ಲಿ ಜ್ವರ ಬಿಟ್ಟೋಯ್ತು. ಬಹಳ ದಿನಗಳವರೆಗೆ ಜ್ವರ ಮರುಕಳಿಸಲಿಲ್ಲ. ಭಕ್ತರೆಲ್ಲರೂ ಕೂಡ ಸಂತೋಷಪಟ್ಟರು. ಎಷ್ಟೋ ದಿನಗಳ ಮೇಲೆ ಎಲ್ರಿಗೂ ಮಹಡಿ ಮೇಲೆ ಹೋಗಿ ಶ್ರೀಮಾತೆಯವರಿಗೆ ಪ್ರಣಾಮ ಮಾಡಕ್ಕೆ ಅವಕಾಶ ಸಿಕ್ತು. ಆದರೆ ಸುಮಾರು 15 ದಿನ ಕಾಯಿಲೆ ಮತ್ತೆ ತಲೆದೋರ್ತು. ಇಷ್ಟೇ ಅಲ್ಲ, ಇನ್ನೊಂದು ಅಂದ್ರೆ ಆ ಆಯುರ್ವೇದ ವೈದ್ಯ ಕೊಟ್ಟಿದ್ದೊಂದು ಕಷಾಯ ಅತ್ಯಂತ ಕಹಿ ಕಾರ್ಕೋಟಕ ಕಹಿ ಅದು. ಅದನ್ನ ಬೆಳಗಿನ ಜಾವನೇ ತಗೋಬೇಕಾಗಿತ್ತು. ಆ ಕಹಿ ಮಧ್ಯಾಹ್ನದವರೆಗೂ ಬಾಯಲ್ಲೇ ಇರ್ತಿತ್ತು. ಇದರಿಂದ ಶ್ರೀಮಾತೆಗೆ ಊಟನೂ ಸರಿಯಾಗಿ ಸೇರದೆ ಆಹಾರದ ಪ್ರಮಾಣ ಕಡಿಮೆ ಆಯಿತು. ಆದ್ರೆ ಈ ಜ್ವರಕ್ಕೆ
ಆಯುರ್ವೇದದಲ್ಲಿ ಲಭ್ಯ ಇರುವ ಔಷಧ ಇದೊಂದೇ ಅಂಥೇಳಿ ವೈದ್ಯ ಶ್ಯಾಮದಾಸ್ ಹೇಳ್ಬಿಟ್ಟ. ಬೇರೆ ದಾರಿ ಕಂಡೆ ಅವನನ್ನು ಬಿಟ್ಟು ಬಿಪಿನ್ ಬಿಹಾರಿ ಘೋಷ್ ಅಂತಕ್ಕಂಥ ಅಲೋಪತಿ ಡಾಕ್ಟರ್ನ ಕರೆಸಿದ್ರು. ಈತ ಏಪ್ರಿಲ್ 8ರಿಂದ ಪ್ರಾರಂಭ ಮಾಡಿ ಸುಮಾರು 1.5 ತಿಂಗಳು ಚಿಕಿತ್ಸೆ ನಡೆಸ್ತಾ. ಆದರೆ ನಿರ್ದಿಷ್ಟವಾದಂತಹ ಸುಧಾರಣೆ ಏನು ಕಾಣಲೇ ಇಲ್ಲ. ಆಮೇಲೆ ಈತನನ್ನು ಬಿಟ್ಟು ಪ್ರಾಣಧನ ಬೋಸ್ ಅಂತಕ್ಕಂಥ ಮತ್ತೊಬ್ಬ ಹೆಸರಾಂತ ಅಲೋಪತಿ ಡಾಕ್ಟರ್ನ ಕರೆಸಿದ್ರು. ಜೊತೆಗೆ ರೋಗ ನಿದಾನಕ್ಕೆ ಸುರೇಶ್ ಚಂದ್ರ ಭಟ್ಟಾಚಾರ್ಯ ಹಾಗೂ ನೀಲರತನ್ ಸರ್ಕಾರ್ ಅಂತಕ್ಕಂಥ ಇನ್ನಿಬ್ರು ಡಾಕ್ಟರು ಬಂದ್ರು. ಈಗ ಇವರೆಲ್ಲ ಪರೀಕ್ಷೆ ಮಾಡಿ ನೋಡ್ತಾರೆ, ಶ್ರೀಮಾತೆಯವರಿಗೆ ಬಂದಿರುವುದು ಕಪ್ಪು ಜ್ವರ, ಕಾಲ ಅಜಾರ್. ಕಪ್ಪು ಜ್ವರ, ಕಾಲ ಅಜಾರ್ ಅನ್ನೋದು ಪತ್ತೆ ಹಚ್ಚುತ್ತಾರೆ. ಇದು ವೈರಸ್ಸಿಂದ ಉಂಟಾಗುವ ರೋಗ. ಇದು ಬಂದ್ರೆ ಮೈಯೆಲ್ಲ ಕಪ್ಪಾಗುತ್ತೆ. ಇವತ್ತಿಗೂ ಇದಕ್ಕೆ ನಿರ್ದಿಷ್ಟವಾದ ಚಿಕಿತ್ಸೆ ಇಲ್ಲ. ಡಾಕ್ಟರ್ ಪ್ರಾಣಧನ್ ಬೋಸ್ ತನ್ನ ಕೈಲಾದ ಪ್ರಯತ್ನ ಎಲ್ಲ ಮಾಡ್ದ, ತನ್ನ ಬುದ್ಧಿ ಶಕ್ತಿಯನ್ನೆಲ್ಲ ಉಪಯೋಗಿಸ್ದ. ಆದ್ರೆ ಏನು ಪ್ರಯೋಜನ ಆಗ್ತಾ ಇಲ್ಲ. ಮೇ ತಿಂಗಳಿಡೀ ನಡೆಯಿತು ಈತನ ಚಿಕಿತ್ಸೆ, ಏನು ಪ್ರಯೋಜನ ಆಗಲಿಲ್ಲ. ಡಾಕ್ಟರ್ಗಳೆಲ್ಲ ಹತಾಶರಾಗಿ ಕೈ ಬಿಡ್ತಾ ಇದ್ದಾರೆ. ಅಯ್ಯೋ, ನನ್ನ ಮೈನ ಕಳೆ ಬೆಳೆದ ಕೆರೆ ನೀರಿನಲ್ಲಿ ಮುಳುಗಿಸ್ಬಿಡ್ತೀನಿ. ಹೀಗೆ ಶ್ರೀಮಾತೆ ಉರಿ ತಾಳ್ಲಾರ್ದೆ ತಮ್ಮ ಮೈಯನ್ನ ಕಳೆ ಬೆಳೆದ ಕೆರೆ ನೀರಿನಲ್ಲಿ ಮುಳುಗಿಸ್ಬಿಡ್ತೀನಿ ಅಂತಿದ್ರು. ಅವ್ರ ಪರಿಚರ್ಯ ಮಾಡ್ತಾ ಇದ್ದವರು ತಮ್ಮ ಕೈಗಳನ್ನ ಮಂಜುಗಡ್ಡೆ ಮೇಲಿಟ್ಟು ತಣ್ಣಿ ಮಾಡಿಕೊಂಡು ಶ್ರೀಮಾತೆಯವರ ಮೈ ಸವರುತ್ತಾ ಇದ್ರು. ಮಂಜುಗಡ್ಡೆ ಸಿಗದೆ ಹೋದ್ರೆ ಯಾರ ಮೈ ತಂಪಾಗಿರ್ತಿತ್ತೋ ಅವ್ರ ಮೈ ಮೇಲೆ ಶ್ರೀಮಾತೆ ತಮ್ಮ ಕೈಗಳನ್ನು ಇಟ್ಕೋತಾ ಇದ್ರು. ಹೀಗೆ ಕಾಯಿಲೆಯಿಂದ ನೆರಳ್ತಾ ಇದ್ದಾರೆ ಶ್ರೀಮಾತೆ ಕಾಯಿಲೆಯಿಂದ ನೆರಳ್ತಾ ಇದ್ರು, ನೋವಿನಿಂದ ಯಾತನೆ ಪಡ್ತಿದ್ರು. ಅವರ ಕೋಮಲ ಮಾತೃ ಹೃದಯ, ಆ ಮಾತೃ ವಾತ್ಸಲ್ಯ ನಿರಂತರವಾಗಿ ಹರಿದು ಬರ್ತಾನೇ ಇತ್ತು. ಅಷ್ಟೇ ಅಲ್ಲ, ಆ ಸಂದರ್ಭದಲ್ಲಿ ಅವರು ಮಾತೃ ಪ್ರೇಮ ಅನ್ನೋದು ಮುಂಚೆಗಿಂತ ಅಧಿಕವಾಗಿ ವ್ಯಕ್ತವಾಗ್ತಿತ್ತು. ಒಂದವಧಿಯಲ್ಲಿ ಅವರ ಪರಿಚರ್ಯ ಮಾಡ್ತಿದ್ದ ಬ್ರಹ್ಮಚಾರಿ ಒಬ್ರು ಪ್ರತಿದಿನ ವೈದ್ಯರ ಮನೆಗೆ ಹೋಗಿ ಕಾಯಿಲೆ ಪರಿಸ್ಥಿತಿಯನ್ನು ವಿವರಿಸಿ ಅಂದಿನ ಔಷಧ ಪಥ್ಯ ಎಲ್ಲವನ್ನ ತಿಳ್ಕೊಂಡು ಬರ್ತಿದ್ರು. ಅದಕ್ಕಾಗಿ ಆ ಬ್ರಹ್ಮಚಾರಿಗಳು ವೈದ್ಯರ ಮನೆಗೆ ಹೋಗಿ ವಿವರವನ್ನು ವಿಚಾರಿಸಿಕೊಂಡು ಶ್ರೀಮಾತೆಯವರ ಬಳಿಗೆ ಬಂದಾಗಲೆಲ್ಲ ಶ್ರೀಮಾತೆ ನೀನು ಊಟ ಮಾಡಿ ಹೋಗಪ್ಪ, ಬರುವಾಗ ತಡವಾಗ್ಬಿಡುತ್ತೆ. ವೈದ್ಯರಿಗೆ ಉಪಹಾರ ಕೊಡು, ಆ ಮಾವಿನ ಹಣ್ಣನ್ನು ಕೊಡು, ಸಂದೇಶ ಇಲ್ವಾ ಅದನ್ನು ಕೊಡು ಅಂತ ಹೇಳಿ ಏನನ್ನಾದರೂ ಕೊಡಿಸ್ತಾ ಇದ್ದೆ. ಶ್ರೀಮಾತೆಯವರು ಅಷ್ಟು ಕಾಯಿಲೆಯಿಂದ ನರಳುತ್ತಾ ಇದ್ರು ಕೂಡ ಬಂದವರನ್ನೆಲ್ಲವ ವಿಚಾರಿಸ್ಕೋತಾ ಇದ್ರು. ಎಲ್ಲ ಚೆನ್ನಾಗಿದ್ದಾರಾ, ಊರಲ್ಲಿ ಮಳೆಯಾಗಿದೆಯಾ ಅಂತ.
ಒಂದ್ಸರಿ ಒಬ್ಬ ರಮಣಿಯನ್ನು ಭಕ್ತೆ ಅವ್ರಿಗಾಗಿ ಎಳೆ ತಾಳೆಹಣ್ಣು ಕೊಟ್ಟು ಕಳಿಸಿದ್ದ. ಅದನ್ನು ನೆನೆಸ್ಕೋತಾ ಇದ್ದಾರೆ ಶ್ರೀಮಾತೆ. ಮಣೀಂದ್ರ ಬಾವಿನ ಹತ್ರ ಹೇಳ್ತಾ ಇದ್ದಾರೆ ಶ್ರೀಮಾತೆ. ಏನಪ್ಪ, ಎಲ್ಲ ಚೆನ್ನಾಗಿದ್ದೀರಾ? ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರ್ತಾನೆ? ಊರಲ್ಲಿ ಮಳೆ ಆಗಿದೆಯೇನೋ? ಮಳೆ ಆಗಿದೆಯಾ ಊರಲ್ಲಿ? ಆ ರಮಣಿ ನನ್ನನ್ನ ನೋಡೋದಕ್ಕೆ ಬಂದಿದ್ಲಂತೆ. ಆದರೆ ಆಗ ನನಗೆ ಜ್ವರದಿಂದಾಗಿ ಪ್ರಜ್ಞೆ ತಪ್ಪೋಗಿತ್ತು. ಏನು ದುಃಖಿಸಬಾರ್ದು ಅಂತ ಅವಳಿಗೆ ಹೇಳು, ದುಃಖ ಪಡಬೇಡ ಅಂತ. ಇದೇ ಸಮಯದಲ್ಲಿ ಸ್ವಾಮಿ ಅದ್ಭುತಾನಂದರು ಕಾಶಿಯಲ್ಲಿ ಕಠಿಣವಾದ ಕಾಯಿಲೆಯಿಂದ ಮಲಗಿಬಿಟ್ಟಿದ್ದಾರೆ. ಶ್ರೀಮಾತೆಯವರಿಗೆ ತುಂಬಾ ವ್ಯಾಕುಲ. ಕಾಶಿಯಿಂದ ಯಾರೇ ಬಂದರೂ ಕೂಡ ಲಾಟು ಹೇಗಿದ್ದಾನೆ ಅಂತ ಕೇಳ್ತಾ ಇದ್ರು. ಯಾವ ರೀತಿಲಾದ್ರೂ ಸರಿ ಶ್ರೀಮಾತೆಯವರ ಸೇವೆ ಮಾಡೋ ಭಾಗ್ಯಕ್ಕೆ ಹಲವಾರು ಜನ ಕಾತರದಿಂದ ಉದ್ಬೋಧನದಲ್ಲಿ ಕಾಯ್ತಾ ಇದ್ರು. ಆದರೆ ಸೇವೆಯನ್ನು ಸ್ವೀಕಾರ ಮಾಡಕ್ಕೆ ಶ್ರೀಮಾತೆ ತುಂಬಾ ದಾಕ್ಷಿಣ್ಯ ಪಡ್ತಿದ್ರು. ಹಾಗಾಗಿ ಅಂಥ ಅವಕಾಶಗಳು ತುಂಬಾ ದುರ್ಲಭ ಆಗಿದ್ವು. ಒಂದು ಮಧ್ಯಾಹ್ನ ಶ್ರೀಮಾತೆ ತಮ್ಮ ಪಥ್ಯವನ್ನ ಸೇವಿಸಿ ಮಲಿಕೊಂಡಿದ್ದಾರೆ. ಹೊರಗಡೆ ಸುಡು ಬಿಸಿಲು, ಸೆಕೆಯೋ ಸೆಕೆ. ಶ್ರೀಮಾತೆಯವರಿಗೆ ಸ್ವಲ್ಪ ಸೇವೆ ಸಲ್ಲಿಸಲು ಒಂದು ಒಳ್ಳೆ ಅವಕಾಶ ಒದಗಿತು ಅಂತ ಬ್ರಹ್ಮಚಾರಿ ಒಬ್ರು ಬೀಸಣಿಗೆಯಿಂದ ಶ್ರೀಮಾತೆಗೆ ಗಾಳಿ ಬೀಸ್ತಾ ಇದ್ದಾರೆ. ಅವರೊಂದು 4-5 ನಿಮಿಷ ಬಿಡಿಸಿರ್ಬೋದಷ್ಟೇ. ಅಷ್ಟರಲ್ಲೇ ಶ್ರೀಮಾತೆ ಕಣ್ಣು ತೆಗೆದು ಸಾಕು ಬಿಡಪ್ಪ, ಸಾಕು ಬಿಡು. ಇನ್ನ ನಿನ್ನ ಕೈ ಪಾಪ ನೋಯ್ತಿರ್ಬೇಕಲ್ವಾ? ನಿನ್ನ ಕೈ ನೋಯ್ತಿರ್ಬೇಕೇನೋ. ಸಾಕು ಬಿಡು. ಇಲ್ಲಮ್ಮ, ಈ ಬೀಸಣಿಗೆ ತುಂಬಾ ಹಗುರವಾಗಿದೆ. ಕೈಯೇನು ನೋಯ್ತಾ ಇಲ್ಲಮ್ಮ. ಒಂದ್ ವೇಳೆ ನೋವಾದ್ರೆ ನಾನೇ ನಿಲ್ಲಿಸ್ತೀನಿ. ನೀವು ದಯವಿಟ್ಟು ತಣ್ಣಗೆ ನಿದ್ರೆ ಮಾಡಿ ಅಮ್ಮ, ದಯವಿಟ್ಟು ತಣ್ಣಗೆ ನಿದ್ರೆ ಮಾಡಿ. ಬೇಡಪ್ಪ, ಬೇಡ. ನಿನ್ನ ಕೈಗೆ ನೋವಾಗ್ತದೆ. ಸಾಕು ಬಿಟ್ಬಿಡು. ನಾನು ಹಾಗೆ ನಿದ್ದೆ ಮಾಡ್ತೀನಿ. ನೋಡಪ್ಪ, ನಿನ್ನ ಕೈ ನೋವುತ್ತೆ ಅನ್ನೋ ಚಿಂತೆಯಲ್ಲಿ ನನಗೆ ನಿದ್ದೆನೂ ಹತ್ತಲ್ಲ. ನೀನು ಗಾಳಿ ಬೀಸೋದನ್ನ ನಿಲ್ಲಿಸಿದ್ರೆ ನಾನಾದರೂ ನಿಶ್ಚಿಂತೆಯಿಂದ ನಿದ್ದೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಪ್ಪ, ಸಾಧ್ಯ ಆಗುತ್ತೆ. ಶ್ರೀಮಾತೆಯವರ ಈ ಮಾತು ಕೇಳಿ ಬ್ರಹ್ಮಚಾರಿಗಳು ಬೀಸಣಿಗೆನ ಪಕ್ಕಕ್ಕಿಡ್ಲೇಬೇಕಾಯ್ತು. ಅವ್ರಿಗೊಂದು 10 ನಿಮಿಷ ಅವಕಾಶ ಸಿಕ್ಕಿದ್ರೆ ಅದೇ ಹೆಚ್ಚು. ಕಠಿಣ ರೋಗದಿಂದ ನಿತ್ರಾಣರಾಗಿ ಮಲಗಿದ್ದಾರೆ ಶ್ರೀಮಾತೆ. ಆದರೆ ತಮ್ಮ ಬಳಿಗೆ ಬಂದಂತಹ ಮುಮುಕ್ಷು ಸಾಧಕರಿಗೆ ಆಧ್ಯಾತ್ಮಿಕ ಮಾರ್ಗದರ್ಶನವನ್ನು ನೀಡ್ತಾನೇ ಇದ್ದಾರೆ. ಕೆಲವರಿಗೆ ಮಂತ್ರ ದೀಕ್ಷೆಯನ್ನು ಕೂಡ ಅನುಗ್ರಹಿಸಿದ್ದಾರೆ. ಈ ವಿಷಯದಲ್ಲಿ ಅವರು ಯಾವ ಡಾಕ್ಟ್ರು, ಯಾವ ಹಿತಚಂಕತಕರ ಮಾತನ್ನೂ ಕೇಳ್ತಿರ್ಲಿಲ್ಲ. ಒಂದು ದಿನ
ಶ್ರೀಮಾತೆಯವರ ದೇಹ ಸ್ಥಿತಿ ಹದಗೆಡ್ತಾ ಬರ್ತಿದೆ. ತಮ್ಮ ದೇಹಾಂತ್ಯ ಸನ್ನಿಹಿತ ಆಗ್ತಿದೆ ಅಂತ ಅವರಿಗೆ ಚೆನ್ನಾಗಿ ವ್ಯಕ್ತವಾಗ್ತಾ ಇದೆ. ಜೊತೆಗೆ ಅದಕ್ಕನುಗುಣವಾಗಿ ಶ್ರೀಮಾತೆಯವರ ಮನೋಭಾವದಲ್ಲೂ ವರ್ತನೆಯಲ್ಲೂ ಹಲವಾರು ಆಶ್ಚರ್ಯಕರ ಬದಲಾವಣೆಗಳು ತೋರಿಸ್ತಾ ಇದೆ. ಮೃತ್ಯುಶೆಯಲ್ಲಿ ಮಲಗಿದ್ದಾರೆ ಶ್ರೀಮಾತೆ. ಈ ಸಂದರ್ಭದಲ್ಲಿ ಅವರು 3 ಆಘಾತನ ಸಹಿಸಿಕೋಬೇಕಾಯಿತು. ಒಂದೇ ತಿಂಗಳ ಅವಧಿಯಲ್ಲಿ ಅವರಿಗೆ ತುಂಬಾ ಪ್ರಿಯರಾಗಿದ್ದ 3 ವ್ಯಕ್ತಿಗಳು ಮರಣ ಅಪ್ಪಿದ್ದಾರೆ. ಏಪ್ರಿಲ್ 24 ಸ್ವಾಮಿ ಅದ್ಭುತಾನಂದರು ಮಹಾಸಮಾಧಿಯನ್ನು ಹೊಂದಿದ್ರು. ಇದಾದ 25 ದಿನದಲ್ಲಿ ಅಂದ್ರೆ ಮೇ 14 ಶ್ರೀಮಾತೆಯ ಪರಮ ಭಕ್ತ ರಾಮಕೃಷ್ಣ ಬೋಸ್ ಶ್ರೀರಾಮಕೃಷ್ಣರ ಪಾದಾರವಿಂದ ಸೇರಿದ. ಶ್ರೀಮಾತೆಯವರ ದೇಹ ಸ್ಥಿತಿ ತುಂಬಾ ಗಂಭೀರ ಆಗಿದ್ರಿಂದ ಇವೆರಡೂ ವರ್ತಮಾನನ ಅವರಿಗೆ ತಿಳಿಸದೆ ಮುಚ್ಚಿಡುದು ಅಂತ ನಿರ್ಧಾರ ಮಾಡಿದ್ರು. ಆದರೆ ಗೋಲಾಪ್ಮಾಳ ಅಜಾಗ್ರತೆಯಿಂದ ಶ್ರೀಮಾತೆಯವರಿಗೆ ವಿಷಯ ತಿಳಿದು ಹೋಯಿತು. ಈ ವರ್ತಮಾನವನ್ನ ಕೇಳಿ ಶ್ರೀಮಾತೆ ಕಣ್ಣೀರು ಸುರಿಸಿದ್ರು. ಅವತ್ತು ಜ್ವರ ಮತ್ತಷ್ಟು ಏರ್ತು. ರಾತ್ರಿ ನಿದ್ರೇನೂ ಬರಲಿಲ್ಲ. ಇದಾದ ಕೆಲವೇ ದಿನ ಮೇ 20ನೇ ತಾರೀಕು ಜಯರಾಮ್ ಬಾಟಿನಲ್ಲಿ ಶ್ರೀಮಾತೆಯವರ ಕೊನೆಯ ತಮ್ಮ ವರಪ್ರಸಾದ ನ್ಯೂಮೋನಿಯಾದ ಕಾಯಿಲೆದಿಂದ ದೇವರ ಪಾದ ಸೇರ್ತ. ಶ್ರೀಮಾತೆಯವರ ಕೊನೆಯ ತಮ್ಮ ವರಪ್ರಸಾದ್ ಇನ್ನಿಲ್ಲ. ಈ ಸುದ್ದಿನೂ ಅವರಿಂದ ಮುಚ್ಚಿಟ್ಟಿದ್ರು. ಅವನಿಗೆ ಕಾಯಿಲೆಯಾಗಿದ್ದ ವಿಷಯ ತಿಳಿದಿದ್ದ ಶ್ರೀಮಾತೆ ಅವನಿರುವವರೆಗೂ ಆಗಾಗ ಬಂದವರನ್ನ ಕೇಳ್ತಾ ಇದ್ದು ವರದಾ ಹೇಗಿದ್ದಾನೆ ಅಂತ ವಿಚಾರಿಸ್ತಿದ್ರು. ಆದ್ರೆ ಯಾರು ಅವ್ರಿಗೆ ವಿಚಾರ ತಿಳಿಸೇ ಇಲ್ಲ. ಆತ ಕೊನೆಯ ತಮ್ಮ ವರದ ತೀರ್ ಹೋದ್ಮೇಲೆ ಒಂದು ದಿನ ಶ್ರೀಮಾತೆ ಇದ್ದಕ್ಕಿದ್ದ ಹಾಗೆ ವರದ ತೀರ್ ಹೋದ ಅಂತ ಕಾಣ್ತಿದೆ. ಅವನು ಆ ಜಗಲಿಯ ಕಟಕಟೆಯ ಪಕ್ಕದಲ್ಲಿ ನಿಂತ್ಕೊಂಡು ನನ್ನನ್ನೇ ನೋಡ್ತಿದ್ದ ಕಂಡೆ. ಈಗ ಅವರಿಗೆ ನಿಜ ಸಂಗತಿ ತಿಳಿಸಲೇಬೇಕಾಯಿತು. ಅವರ ಕೊನೆಯ ತಮ್ಮ ವರದಾ ಪ್ರಸಾದ ಇನ್ನಿಲ್ಲ ಅಂತ. ಶ್ರೀಮಾತೆಯವರಿಗೆ ತುಂಬಾ ದುಃಖ ಆಯಿತು. ಪ್ರೀತಿಯ ತಮ್ಮನನ್ನು ಕಳ್ಕೊಂಡ ದುಃಖದ ಭರದಲ್ಲಿ ಕಣ್ಣೀರ್ ತಡ್ಕೊಳಕ್ಕಾಗ್ಲೇ ಇಲ್ಲ. ಆದ್ರೆ ಈ ಶೋಕ ತಾತ್ಕಾಲಿಕ. ಅವರ ಹೃದಯದಲ್ಲಿ ಮೋಹದ ಕಿಲಿಬಿರಲಿಲ್ಲ. ಅವರಲ್ಲೊಂದು ಅದ್ಭುತ ಪರಿವರ್ತನೆ ಕಾಣ್ತಾ ಇತ್ತು. ಶ್ರೀಮಾತೆಯವರು ಆಗ್ಲೇ ಎಲ್ಲ ಪ್ರಾಪಂಚಿಕ ಬಂಧನಗಳನ್ನು ಕಿತ್ತೆಸೆದು ತಮ್ಮ ಮಾನವೀ ಸ್ವರೂಪದಿಂದ ಮುಕ್ತರಾಗ್ತಾ ಇದ್ರು. ಸ್ವಾಮಿ ಶಾರದೇಶಾನಂದರು ಒಂದು ಅನುಭವದಲ್ಲಿ ಇದನ್ನು ಹೇಳ್ತಾರೆ. ಸ್ವಾಮಿ ಶಾರದೇಶಾನಂದರು ಆಗ ಗೋಪೇಶ್ ಬ್ರಹ್ಮಚಾರಿಗಳಾಗಿ ಶ್ರೀಮಾತೆಯವರ ಜೊತೆ ಇದ್ರು. ಅವ್ರು ಹೇಳ್ತಾರೆ, ಆಗ ಶ್ರೀಮಾತೆಯವರ ತಮ್ಮ ತೀರ್ಕೊಂಡು ಕೆಲವು ದಿನಗಳಾಗಿತ್ತು ಅಷ್ಟೇ. ನಾನವ್ರ ಬಳಿಗೆ ಹೋದಾಗ
ಅವರು ಅತ್ಯಂತ ನಿರ್ಲಿಪ್ತ ಭಾವದಿಂದ, ಕೇಳಿದೆಯಾ, ವರದ ತಿಳ್ಕೊಂಡ ಅಂದ್ರು. ಅವರು ಯಾವರ್ಧನ್ ಕುರಿತು ಹೇಳ್ತಿದ್ದಾರೆ ಅನ್ನೋದು ತೋಚದೆ ನಾನು ಪ್ರಶ್ನಾರ್ಥಕ ದೃಷ್ಟಿಯಿಂದ ಅವರನ್ನೇ ನೋಡ್ತಾ ಕೂತ್ಕೊಂಡೆ. ಯಾಕೆಂದ್ರೆ ತಮ್ಮ ಸ್ವಂತ ಪ್ರಿಯ ಸೋದರನ ಸಾವಿನ ವಿಚಾರನ ಇಷ್ಟೊಂದು ನಿರ್ಲಿಪ್ತರಾಗಿ ಭಾವಾವೇಗರಹಿತರಾಗಿ ಹೇಳ್ತಿರಬಹುದು ಅಂತ ನನ್ನಿಂದ ಊಹಿಸಿಕೊಳ್ಳಕ್ಕೂ ಸಾಧ್ಯ ಇರಲಿಲ್ಲ. ಆಗ ಅವರೇ ಸ್ಪಷ್ಟವಾಗಿ ಹೇಳಿದ್ರು, ಅದೇ ಜೈರಾಮ್ ಭಾಟಿಯ ಪುದಿಯ ತಂದೆ. ಅದೇ ಜೈರಾಮ್ ಭಾಟಿಯ ಪುದಿಯ ತಂದೆ. ಈ ವಾರ್ತೆಯನ್ನ ಕೇಳಿ ನಾನು ತುಂಬಾ ದುಃಖಪಟ್ಟೆ. ಆದರೆ ಶ್ರೀಮಾತೆಯವರಲ್ಲಿ ಶೋಕದ ಸುಳುವೇ ಇಲ್ಲ. ಶ್ರೀಮಾತೆಯವರಲ್ಲಿ ಶೋಕದ ಸುಳುವೇ ಇಲ್ಲ. ಇದನ್ನು ಕಂಡು ನನಗಾದ ಆಶ್ಚರ್ಯ ಅಷ್ಟಿಷ್ಟಲ್ಲ. ಶೋಕದ ಸುಳುವೇ ಇಲ್ಲದಂತ ಶ್ರೀಮಾತೆ. ಶ್ರೀಮಾತೆಯವರಲ್ಲಿ ಕಂಡುಬಂದಂತಹ ಈ ನಿರ್ಲಿಪ್ತ ಹಾಗೂ ವೈರಾಗ್ಯಪೂರ್ಣ ಮನೋಭಾವವನ್ನ ಗುರುತಿಸುವುದರು ಶಾರದಾನಂದ್ರೆ. ಇದರಿಂದಾಗಿ ಎಲ್ಲ ಭಕ್ತರ ಎದೆಯಲ್ಲಿ ಕಳವಳ ಹೊತ್ಕೊಂತು. ಹೀಗಾದ್ರೆ ಎಲ್ಲಿ ಅವರು ಈ ಮರ್ತ್ಯಲೋಕದ ಬಂಧನವನ್ನು ಕಡ್ಕೊಂಡ್ಬಿಡ್ತಾರೋ ಅಂತ. ಶ್ರೀಮಾತೆಯವರ ಈ ಮನೋಭಾವ ಮತ್ತು ಸ್ಪಷ್ಟವಾಗಿ ಕಾಣಿಸ್ತಾ ಇರುವ ಸಂದರ್ಭಗಳು ಒಂದೊಂದಾಗಿ ಮತ್ತೆ ಒದಗಿ ಬರ್ತಾ ಇದ್ವು. ಮಾರ್ಚ್ ತಿಂಗಳ ಒಂದು ದಿನ ಒಬ್ಬ ಭಕ್ತ ಶ್ರೀಮಾತೆಯವರ ಜೊತೆ, ಅಮ್ಮ, ನಿಮ್ಮ ದೇಹಸ್ಥಿತಿ ಈ ಸಲ ಬಹಳವಾಗಿ ಕೆಟ್ಟೋಗಿದೆ. ನಿಮ್ ಶರೀರ ಇಷ್ಟೊಂದು ಸೊರಗಿದ್ದನ್ನ ನಾನು ಯಾವತ್ತೂ ಕಂಡಿರ್ಲಿಲ್ಲ ಅಮ್ಮ, ನಿಮ್ ದೇಹ ಸ್ಥಿತಿ ತುಂಬಾ ಕೆಟ್ಟೋಗಿದೆ. ನಿಮ್ ಶರೀರ ಇಷ್ಟೊಂದು ಸೊರಗಿದ್ದನ್ನ ನಾನು ಯಾವತ್ತೂ ನೋಡಿರ್ಲಿಲ್ಲಮ್ಮ. ನಿಜ ಅಪ್ಪ, ನಿಜ. ನನ್ನ ದೇಹ ಬಹಳನೇ ಕೆಟ್ಟು ಹೋಗ್ಬಿಟ್ಟಿದೆ. ಈ ಶರೀರದ ಮೂಲಕ ಆಗಬೇಕಾದ ಠಾಕೂರರ ಕಾರ್ಯಗಳೆಲ್ಲ ಮುಗಿದೋಯ್ತು ಅಂತ ಕಾಣ್ತಿದೆ. ಈಗ ನನ್ನ ಮನಸ್ಸು ಸದಾ ಅವರ ಸ್ಮರಣೆಯನ್ನೇ ಮಾಡ್ತಾ ಇದೆ. ಅದಕ್ಕೀಗ ಬೇರೇನೂ ಹೋಗೋದಿಲ್ಲ. ಈಗೋ ನೋಡು, ರಾಧಿನ ನಾನು ಇಷ್ಟೊಂದು ಹಚ್ಕೊಂಡಿದ್ದೀನಿ. ಅವಳ ಸುಖ ಸಂತೋಷಕ್ಕಾಗಿ ಎಷ್ಟೊಂದು ಮಾಡ್ತಿದ್ದೆ. ಆದರೆ ಈಗ ನನ್ನ ಮನಸ್ಸು ಸಂಪೂರ್ಣ ಬದಲಾಗೋಗಿದೆ. ಈಗ ಅವಳು ನನ್ನ ಮುಂದೆ ಒದ್ದಾಡೋದನ್ನು ಕಂಡ್ರೆ ಬೇಸರ ಆಗತ್ತೆ. ಯಾಕಾದ್ರೂ ಅವಳು ನನ್ನ ಮುಂದೆ ಬಂದು ನನ್ನ ಮನಸ್ಸನ್ನ ಕೆಳಗಿಳಿಯಲು ಪ್ರಯತ್ನ ಮಾಡ್ತಿದ್ದಾಳೋ ಅಂತ ಅನ್ನಿಸ್ತಿದೆ. ಠಾಕೂರರು ತಮ್ಮ ಕೆಲಸಕ್ಕಾಗಿ ಇಷ್ಟು ದಿನ ಅವಳನ್ನ ನನ್ನ ಮುಂದಿಟ್ಟು ನನ್ನ ಮನಸ್ಸನ್ನ ಕೆಳಗಿಳಿಸಿದ್ರು. ಇಲ್ಲದೆ ಹೋಗಿದ್ರೆ ಅವರು ದೇಹ ತ್ಯಾಗ ಮಾಡಿ ಕಣ್ಮರೆ ಆದ್ಮೇಲೆ
ನನ್ಗಿಲ್ಲೋರೋದಕ್ಕೆ ಸಾಧ್ಯವಾಗ್ತಿತ್ತೇನೋ? ನನ್ಗಿಲ್ಲೋರೋದಕ್ಕೆ ಸಾಧ್ಯ ಆಗ್ತಿತ್ತೇನೋ ಹೇಳೋ?